ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ರಾರಾಜಿಸ್ತಾ ಇದೆ ಜೆಡಿಎಸ್ನ ಬಾವುಟ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಗರದಲ್ಲಿ ಈಗ ಹೆಚ್ಚಾಗಿ ಬಿಜೆಪಿಯ ಬಾವುಟಗಳು ಕಾಣಿಸ್ತಾ ಇಲ್ಲ. ಬೆಳಗ್ಗಿಂದಲೂ ಕೂಡ ಜೆಡಿಎಸ್ ಬಾವುಟವನ್ನ ಜೆಡಿಎಸ್ ಕಾರ್ಯಕರ್ತರು ಕಟ್ತಾ ಇದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗಿಂತ ಹೆಚ್ಚಾಗಿ ಅಲ್ಲಿ ಜೆಡಿಎಸ್ನ ಬಾವುಟಗಳೇ ರಾರಾಜಿಸ್ತಾ ಇದೆ ಅನ್ನುವಂಥದ್ದು ಈಗ ಗಮನಿಸಬೇಕಾಗಿರುವಂತಹ ಅಂಶ. ಇವತ್ತು ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಆಗಮಿಸಿ ಅಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಈಗ ಬಾವುಟಗಳನ್ನು ಕಟ್ಟಲಾಗಿದೆ. ಆದರೆ ಕುತೂಹಲಕಾರಿ ಅಂಶ ಅಂತಂದ್ರೆ ಬಿಜೆಪಿಗಿಂತ ಅಲ್ಲಿ ಜೆಡಿಎಸ್ನ ಬಾವುಟಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಸಾಕಷ್ಟು ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅಮಿತ್ ಶಾ ಅವರು ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಡಿ.ಕೆ. ಬ್ರದರ್ಸ್ ವಿರುದ್ಧ ಈ ರೀತಿಯಾಗಿ ನೇರವಾದಂತಹ ಸ್ಪರ್ಧೆಯನ್ನು ಒಡ್ಡೋದಕ್ಕೆ ಈ ರೀತಿಯಾಗಿ ಅಮಿತ್ ಶಾ ಅವರೇ ಕಣಕ್ಕಿಳಿದಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಜೆಡಿಎಸ್ನ ಬಾವುಟಗಳು ಚನ್ನಪಟ್ಟಣದಲ್ಲಿ ರಾರಾಜಿಸ್ತಾ ಇದೆ. ಈ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆ.ಎಸ್. ರಾಜು. ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಈಗ ಅಮಿತ್ ಶಾ ಅವರ ಈ ಒಂದು ರೋಡ್ ಶೋಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಗರ ಸಿದ್ಧ ಆಗಿದೆ? ಮಧುಕರ್, ಚನ್ನಪಟ್ಟಣದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರು ಏನು ರೋಡ್ ಶೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬರ್ತಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಈ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಏನಾದ್ರು ಗೊಂದಲಗಳಿದ್ವಾ ಅನ್ನೋದು ಸದ್ಯ ಈಗ ಯಕ್ಷಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಏನು ರಸ್ತೆಯುದ್ದಕ್ಕೂ ರಾರಾಜಿಸ್ತಿರುವಂತ ಜೆಡಿಎಸ್ ಬಾವುಟಗಳ ನಡುವೆ ಎಲ್ಲೂ ಕೂಡ ಬಿಜೆಪಿ ಬಾವುಟ ಕಾಣಿಸ್ತಾ ಇರಲ್ಲ. ಆದ್ರೆ ಸದ್ಯ ಇದು ನಮ್ಮ ವಿಸ್ತಾರ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾವಾಗ ವಿಸ್ತಾರ ನ್ಯೂಸ್ ಕ್ಯಾಮ್ರಾ ಅಲ್ಲಿ ಹೋಯ್ತೋ ಆ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಬಾವುಟಗಳನ್ನ ತಂದು ಕಟ್ತಾ ಇರುವಂತದ್ದು. ಮಧುಕರ್, ಇದು ನಮ್ದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಹಿಂದೆನೂ ಕೂಡ ಈ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ತಮ್ಮ ಸ್ಥಳೀಯ ಮಟ್ಟದಲ್ಲಿ ಇನ್ನೂ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಹೊಂದಾಣಿಕೆನ ಹೋಗ್ತಾ ಇಲ್ವಾ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗುಸುಗುಸು ಬರ್ತಾ ಇತ್ತು. ಆದ್ರೆ ಇವತ್ತಿಗೆ ಸಾಕ್ಷಿಯಾಗಿ ಇವತ್ತು ನಡೆದಂತ ಒಂದು ಘಟನೆ ಇದು ಬಾವುಟಗಳ ಒಂದು ಫೈಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಬಿಜೆಪಿ ಬಾವುಟಗಳನ್ನ ತಂದು ಕಟ್ತಾ ಇರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ರಾಜು ನಿಮ್ಮ ಡೀಟೇಲ್ಸ್ಗೆ. ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ರಾರಾಜಿಸ್ತಾ ಇದೆ ಜೆಡಿಎಸ್ನ ಬಾವುಟ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಗರದಲ್ಲಿ ಈಗ ಹೆಚ್ಚಾಗಿ ಬಿಜೆಪಿಯ ಬಾವುಟಗಳು ಕಾಣಿಸ್ತಾ ಇಲ್ಲ. ಬೆಳಗ್ಗಿಂದಲೂ ಕೂಡ ಜೆಡಿಎಸ್ ಬಾವುಟವನ್ನ ಜೆಡಿಎಸ್ ಕಾರ್ಯಕರ್ತರು ಕಟ್ತಾ ಇದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗಿಂತ ಹೆಚ್ಚಾಗಿ ಅಲ್ಲಿ ಜೆಡಿಎಸ್ನ ಬಾವುಟಗಳೇ ರಾರಾಜಿಸ್ತಾ ಇದೆ ಅನ್ನುವಂಥದ್ದು ಈಗ ಗಮನಿಸಬೇಕಾಗಿರುವಂತಹ ಅಂಶ. ಇವತ್ತು ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಆಗಮಿಸಿ ಅಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಈಗ ಬಾವುಟಗಳನ್ನು ಕಟ್ಟಲಾಗಿದೆ. ಆದರೆ ಕುತೂಹಲಕಾರಿ ಅಂಶ ಅಂತಂದ್ರೆ ಬಿಜೆಪಿಗಿಂತ ಅಲ್ಲಿ ಜೆಡಿಎಸ್ನ ಬಾವುಟಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಸಾಕಷ್ಟು ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅಮಿತ್ ಶಾ ಅವರು ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಡಿ.ಕೆ. ಬ್ರದರ್ಸ್ ವಿರುದ್ಧ ಈ ರೀತಿಯಾಗಿ ನೇರವಾದಂತಹ ಸ್ಪರ್ಧೆಯನ್ನು ಒಡ್ಡೋದಕ್ಕೆ ಈ ರೀತಿಯಾಗಿ ಅಮಿತ್ ಶಾ ಅವರೇ ಕಣಕ್ಕಿಳಿದಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಜೆಡಿಎಸ್ನ ಬಾವುಟಗಳು ಚನ್ನಪಟ್ಟಣದಲ್ಲಿ ರಾರಾಜಿಸ್ತಾ ಇದೆ. ಈ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆ.ಎಸ್. ರಾಜು. ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಈಗ ಅಮಿತ್ ಶಾ ಅವರ ಈ ಒಂದು ರೋಡ್ ಶೋಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಗರ ಸಿದ್ಧ ಆಗಿದೆ? ಮಧುಕರ್, ಚನ್ನಪಟ್ಟಣದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರು ಏನು ರೋಡ್ ಶೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬರ್ತಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಈ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಏನಾದ್ರು ಗೊಂದಲಗಳಿದ್ವಾ ಅನ್ನೋದು ಸದ್ಯ ಈಗ ಯಕ್ಷಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಏನು ರಸ್ತೆಯುದ್ದಕ್ಕೂ ರಾರಾಜಿಸ್ತಿರುವಂತ ಜೆಡಿಎಸ್ ಬಾವುಟಗಳ ನಡುವೆ ಎಲ್ಲೂ ಕೂಡ ಬಿಜೆಪಿ ಬಾವುಟ ಕಾಣಿಸ್ತಾ ಇರಲ್ಲ. ಆದ್ರೆ ಸದ್ಯ ಇದು ನಮ್ಮ ವಿಸ್ತಾರ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾವಾಗ ವಿಸ್ತಾರ ನ್ಯೂಸ್ ಕ್ಯಾಮ್ರಾ ಅಲ್ಲಿ ಹೋಯ್ತೋ ಆ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಬಾವುಟಗಳನ್ನ ತಂದು ಕಟ್ತಾ ಇರುವಂತದ್ದು. ಮಧುಕರ್, ಇದು ನಮ್ದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಹಿಂದೆನೂ ಕೂಡ ಈ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ತಮ್ಮ ಸ್ಥಳೀಯ ಮಟ್ಟದಲ್ಲಿ ಇನ್ನೂ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಹೊಂದಾಣಿಕೆನ ಹೋಗ್ತಾ ಇಲ್ವಾ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗುಸುಗುಸು ಬರ್ತಾ ಇತ್ತು. ಆದ್ರೆ ಇವತ್ತಿಗೆ ಸಾಕ್ಷಿಯಾಗಿ ಇವತ್ತು ನಡೆದಂತ ಒಂದು ಘಟನೆ ಇದು ಬಾವುಟಗಳ ಒಂದು ಫೈಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಬಿಜೆಪಿ ಬಾವುಟಗಳನ್ನ ತಂದು ಕಟ್ತಾ ಇರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ರಾಜು ನಿಮ್ಮ ಡೀಟೇಲ್ಸ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.